ಇನ್ನು ಆ ಬೆಟ್ಟಪ್ಪನ ಕೊಲೆ ಸುದ್ದಿ ಗೊತ್ತಾಗಿರಲಿ. ಆನಂದ, ಆನಂದ, ಪರಮಾನಂದ. ಬಸಪ್ಪ, ಈ ಹುಟ್ಟ ಕುಲ ವೈರಿಯನ್ನು ನೀನೇ ಹಿಡಿದು ಪಟ್ಟಿದೆಯಲ್ಲ, ಥ್ಯಾಂಕ್ಸ್. ನಿನಗೆ ತುಂಬಾ ಥ್ಯಾಂಕ್ಸ್. ನಿನ್ನಂತ ಪರಮ ಸ್ನೇಹಿತ ನನಗೆ ಯಾವ ಜನ್ಮದಲ್ಲೂ ಸಿಗಲು ಸಾಧ್ಯವೇ ಇಲ್ಲ. ಕೇಳು, ಏನು ಮಾಡಬೇಕು ಕೇಳು. ಈ ಸದ್ಯದಲ್ಲಿ ಕೊಟ್ಟು ಬಿಡಿದರೆ ನನ್ನ ಸಂಪತ್ತು ಬೇಕಾದರೆ ಶಿವ ಎಲ್ಲ ಸಂಪತ್ತು ಕೊಡಕ್ ರೆಡಿ ಆಗ್ಬಿಟ್ರೇನಪ್ಪ ಧನ್ಯರು. ಸರಿ ಎಂದಕ್ಕೆ ಕಟ್ಟಿ ಹಾಕಿದರೆ ಈ ಮಗನ ಸಕ್ಕ ಇನ್ನು ಮುರಿದಿಲ್ಲ. ತಾಯಿಲಿ ಚಾಟಿನ ಇವನಿಗೆ ಬದುಕಿನೇ ಸಾಕ್ಷಿ. ಅದರಂಗೆ ತಾಳು ಹಾಯ್ ಮುಚ್ಚಲೇ ರಣ ಹೇಳಿ, ನಿನ್ನ ಶೌರ್ಯ ಸಾಹಸಕ್ಕೆ ಸಿಕ್ಕು ರಣಹೇಡಿಯಾಗಿ ನಿನ್ನ ಕೈಗೆ ಸಿಕ್ಕು ಕಟ್ಟಿಸಿಕೊಂಡಿಲ್ಲ ಈ ಬಜರಂಗಿ. ನನ್ನ ಭರ್ಜರಿ ಬಜರಂಗಿ ಅವತಾರ ಎಂತದು ಅಂತ ನಿನಗೆ ತೋರಿಸಿ ನಿನ್ನ ಪ್ರಾಣ ತೆಗೆಯಲು ಯಮನಾಗಿ ಬಂದಿದ್ದೇನೆ. ಆಮೇಲೆ ನೋಡುವಂತ ಈ ಹಳ್ಳಿ ಹುಡುಗನ ಕರ್ತನೆಯನ್ನು. ನನಗೆ ಮಳೆಗೆ ಬಂದು ನನ್ನ ಆಸ್ತವನ್ನು ಕಟ್ಟಿಸಿಕೊಂಡು ಸಾವಿನಂಚಿನಲ್ಲಿದ್ದರು ನನ್ನ ರಕ್ತ ಕುಡಿದು ನಂದಿಯಾಮಗಳು. ಹಾಗಾದರೆ ತಾಳು ಹೆಣ್ಣು ಮೀಚಡೇಟಳು. ಇಷ್ಟೇನಾ ನಿನ್ನ ಪೌರುಷದ ತಾಕತ್ತು? ಬೆಟ್ಟಪ್ಪ, ವಜ್ರದೇಹಿ ಅಂಶದಾಗಿರುವ ನಾನು ಈ ನಿನ್ನ ಚಾವಟಿ ಏಟು ನನ್ನ ಚಪ್ಪಲಿಗೆ ಸಮಾನ. ಹೊಡೆಯೋ, ಹಾಗೇಕೆ ನಾಯಿ ತರ ತೇಗುತ್ತಿರುವೆ? ಈಗ ನೀ ನನ್ನ ಹೊಡೆಯೋ ತಾಕತ್ತಿರದಿದ್ದರೆ ಈಗಲೇ ನನ್ನ ಹಗ್ಗವನ್ನು ಬಿಚ್ಚಿ ನೋಡು, ಆಗ ತೋರಿಸ್ತೇನೆ ಹೇಗೆ ಹೊಡಿತೇನೆ ಅಂತ. ಗದಾ ಭೀಮನ ಹಾಗೆ. ಲೇ ಬದರಂಗೆ, ನಿನ್ನಿಂದ ಒಳಿಸಿಕೊಳ್ಳಿಕ್ಕೆ ಕಟ್ಟಿ ಹಾಕಿಲ್ಲ ನೀ ಬೆಟ್ಟಪ್ಪ. ನಿನ್ನನ್ನು ಈಗಲೇ ಸೊಟ್ಟು ಹಾಕಿ ಆ ಬೂದಿ ಅಡಿಗೆ ಹಚ್ಚಿಕೊಳ್ಳಿಕ್ಕೆ ಕಟ್ಟಿದ್ದಾರೆ ಬೆಟ್ಟಪ್ಪ. ಇಡೀ ರಾಜವೇ ಬೆಟ್ಟಪ್ಪನ ಹೆಸರು ಕೇಳಿದರೆ ನೆಚ್ಚಿ ಬೀಳುತ್ತಿರುವಾಗ ಆಕಾಚತ್ ನಿನ್ನಂತ ಬಡ ಬಿಕಾರಿಯಿಂದ ನಾನು ಪಾಠ ಕಲಿಯಬೇಕೆ? ಅಂತನ ಸುಳ ನಾನಲ್ಲ. ಅಂತ ಶೂರ ಗಂಡಸು ನೀನಾಗಿದ್ದರೆ ನನ್ನ ಹೆಂಡತಿಯ ಮಾತಿಗೆ ಮರುಳಾಗಿ ಈ ನಿನ್ನ ಚರಿತ್ರೆ ಬಿಚ್ಚಲಿಲ್ಲ. ಅವಳೇ ಒಬ್ಬವಳಾಗಿ ಮಾಡಿಕೊಂಡಿದ್ದಾಳೆ ನಿನ್ನ ಅಂತ್ಯ ಕಾಣಿಸಲು. ಅದೇ ಸೇಡಿಗಾಗೆ ಎಂದು ನಿನ್ನನ್ನು ಹಿಡಿದು ಕಟ್ಟಿ ಹಾಕಿರುವೆ. ಆ ಚಾಚಿಟನ ಎಂಬಡೇನು ಅದರಿಂದಲೇ ನನ್ನ ಮುಡಿ ರಕ್ತ ಸತ್ತ, ನನ್ನ ಕಪಾಲಿಯು ಸತ್ತ. ಅವರ ಸತ್ತ ಸೇಡಿಗಾಗೆ ಎಂದು ನಿನ್ನ ಹೆಂಡತಿ ಕಾರೇನೆಯನ್ನು ಹಿಡಿದು ಧರಿಸೆ
ಕೆಲಸಕ್ಕೆ ಸೆಕ್ಕು ನೀನು ನನ್ನಿಂದ ಅದೋಪು ನಿನ್ನ ಮಾನ ಹಾನಿ ಮಾಡಿಕೊಳ್ಳುವ ಹೇಳಿ ವಂಶದಲ್ಲಿ ಹುಟ್ಟಿಲ್ಲ ಈ ಮಾರುತಿ. ನೀನೆಂತ ಕೆಲಸ ಮಾಡುವ ಮುನ್ನವೇ ನಿನ್ನ ಸೆರೆ ಹಿಡಿದು ನಿನ್ನ ರುಂಡ ಚಂದಾಡಿ ಈ ಪುಂಡ ಹುಲಿ ಬೆಟ್ಟ ಕೇಳು. ನಾನು ಶ್ರೀ ಸೂರ ರಂಗನ ರಕ್ತಕ್ಕೆ ಹುಟ್ಟಿದ ಗಂಡಸಾಗಿ ಬಂದಿದ್ದೇನೆ. ನೀನು ನಿಮ್ಮಪ್ಪನ ರಕ್ತಕ್ಕೆ ಹುಟ್ಟಿದ್ದರೆ ನೀನು ಈಗಲೇ ನೀ ಕಟ್ಟಿದ ಸರಪಳಿಯನ್ನು ಹರಿದು ಹಾಕಿ ವರದ ಶಕ್ತಿಯಿಂದ ನಿನ್ನ ಗಂಟಲ ಕೊಳವೆಯನ್ನು ಹರಿದು ನಿನ್ನ ಬಿಸಿ ರಕ್ತ ಕುಡಿಯದಿದ್ದರೆ ನನ್ನ ಕುಲ ದೈವ ಬದರಂಗಿಯ ಮೇಲಾನೆ. ಹೇ ಬಜರಂಗಿ, ಅದಕ್ಕಿಂತ ಮೊದಲು ನಿಮ್ಮನ್ನು ಗೊಂಡಾಕಿ ಸಾಯಿಸಿ ಬರ್ತಾರೆ. ಗೌಡ್ರ ತಡ್ಕೋರಿ, ಕೆಲಸ ಮಾಡ್ರ ಬರ್ಕಾಕತ್ರಿ ಯಾರ ಹೇ ಬಸಪ್ಪ, ಏನ್ ಮಾಡ್ಪ ಕಿಸಪ್ಪ. ಹೀಗೆ ಮಾಡೋದಿದ್ದರೆ ಆ ಸೀಡಿ ನಮ್ಮ ಕೈಗೆ ಸಿಗುವುದು ಯಾವಾಗ? ಚಡಿಲೆ ತಗೊಂಡು ನಾಲ್ಕು ಸನಿ ಕೊಟ್ಟಿದ್ದೇನೆ. ನನಗೆ ಓಡಿಬಂದು ಕೊಡ್ತಾಳ ಲೇಡಿ. ಹೌದು, ಈಗ ಇವನ ಹಾಗೆ ಸಾಯಿಸದೆ ನಮ್ಮ ಕೈಗೆ ಸಿಡಿಗಳಿಸಿದ ನಿಜ. ನಂತರ ನಮಗೆ ಶಿಕ್ಷೆ ತಪ್ಪಿದ್ದಲ್ಲ. ಈ ಬಡ್ಡಿ ಮಗಳನ್ನು ಚಳಿಯೇಟಾಕಿ ನಗಳಿಸಿ ಈ ಸದ್ಯದಲ್ಲಿ ಒಳ ಸೊಟ್ಟ ಬೋಧಿ ಮಾಡಬೇಕು. ಬಸಪ್ಪ, ತಗೊಂಡು ಬರೋ ಕಾಯಿಲೆ ಕಬ್ಬಣವನ್ನ ಕಾಲು ತಾಸಾದ್ರೆ ತಗೊಂಡು ಹಾಕ್ರಿ ಮಗಗ. ಹೇ ಬದರಂಗಿ, ಸಾಮಾನ್ಯ ನನ್ನನ್ನು ಎದುರಾಕಿಕೊಂಡು ನಡಲು ಸಾಯಬೇಡ. ಈ ಬೆಟ್ಟಪ ಎಂಬುದು ನಿನಗೆ ಚೆನ್ನಾಗಿ ಗೊತ್ತಿದೆ. ಹೇಳು, ಈಗೇನು ಬೇಕು ಹೇಳು? ಬೆಳ್ಳಿ ಬೇಕಾ, ಬಂಗಾರ ಬೇಕಾ, ವಜ್ರ ಬೇಕಾ, ಬೇಕಾ? ಇಲ್ಲ, ನನ್ನ ಸರ್ವಾಸ್ತಿನ ಬೇಕಾ? ಹೇಳು, ಈ ಸದ್ಯದಲ್ಲೇ ಕೊಟ್ಟು ಬಿಡ್ತೇನೆ. ಆದರೆ ಆ ಸಿಡಿ ಮಾತ್ರ ನನಗೆ ಕೊಡು. ಸಿಡಿ ಈಗಲೇ ಕೊಡುತ್ತೇನೆ, ಆದರೆ ಸತ್ತು ಹೋದ ನನ್ನ ಮಾವನ ಪ್ರಾಣ ಕೊಡ್ತೀಯಾ ಮಗನೇ? ಏಕೆ ಗೌಡ ಈ ನಿನ್ನ ಮೌನ? ಓ ನಾ ಚಿಕ್ಕೆಟ್ಟವನೇ, ನಿನ್ನ ಹಣ ಬಂಗಾರ ಆಶೆಗೋಸ್ಕರ ಕಂಗೆಟ್ಟವನಲ್ಲ ಈ ಬಜರಂಗಿ. ಇವನಿಗೆ ಬೇಕು ನ್ಯಾಯ, ನೀತಿ, ಧರ್ಮ. ಅಧರ್ಮಕ್ಕೆ ಜಯಬೇಕಾದರೆ ಈಗ ನಿನ್ನ ಪ್ರಾಣ ಹೋಗಲೇಬೇಕು. ನನ್ನ ಪ್ರಾಣ ನಿನ್ನ ನೀತದನ್ನ ಹಾಗೆ ಬಿಡುವುದಿಲ್ಲ. ಬೆಟ್ಟ ಎಟ್ಟು ಕೆಪ್ಪಿನ ಕಾಯಿಸಿ ಬರೆ ಎಳಿತಿ ಎಳೆಯೋ, ಹೊಡಿತೀಯೋ ಹೊಡೆಯೋ. ನೀನು ಈಗ ಬರೆ ಎಳೆದರನೇ ನನಗೆ ಆಕ್ರೋಶ ಉಕ್ಕುವುದು. ನೀನು ಈ ರೀತಿ ಚಿತ್ರಹಿಂಸೆ ಕೊಟ್ಟಾಗಲೇ ನನ್ನ ಶಕ್ತಿ ನೆತ್ತಿಗೇರಿ ಮಹಾ ಹನುಮನ ಶಕ್ತಿ ಬರೋದು. ಬಡಿಯೋ, ಹಾಗೇಕೆ ಹೇಳಿತರ ಎದೆ ಬಡಿದುಕೊಂಡು ನನ್ನಂತವನಾಗಿ ನಿಂತಿರುವೆ? ಹೇ ಬಜರಂಗಿ, ರೇ ಹರಾಮ್ಕೋರನ ಮಗನೇ, ಈಗ ಕೇಳಲೇ ಆ ಬಜರಂಗಿಯ ಕೀರುತಿ. ಅಂದು ಸೀತೆಗಾಗಿ ಸಮುದ್ರ ಹಾರಿ ತಾಯಿಗೆ ಉಂಗುರ ಕಟ್ಟು ಲಂಕೆಗೆ ಬೆಂಕಿ ಹಚ್ಚಿ ಇಡೀ ಅಶೋಕವನವನ್ನೇ ಸುಟ್ಟವನೇ ಈ ಕೂಗಿದ ಬಜರಂಗಿ. ಲಕ್ಷ್ಮಣ ಮೂರ್ಛಿತ ಸಂಜೀವನಿಗಾಗಿ ಎಂಬ ಬೆಟ್ಟವನ್ನೇ ಹೊತ್ತು ತಂದವನೇ ನೀ ಕೂಗಿದ ಬಜರಂಗಿ. ಅಂದು ಕುರುಕ್ಷೇತ್ರ ಯುದ್ಧದ ಸಂಗ್ರಾಮದಲ್ಲಿ ಭೀಮನಿಗೆ ಬಲವಾದ ಶಕ್ತಿ ನೀಡಿದವನೇ ನೀ ಕೂಗಿದ ಬಜರಂಗಿ. ಅರ್ಜುನನಿಗೆ ಕರ್ಣನ ಬಾಣ ತಪ್ಪಿಸಲು ಎಂದು
ಕೃಷ್ಣನೊಂದಿಗೆ ರಥವನ್ನು ಕೆಳಕ್ಕೆ ಬಂತಿದವನೇ ಈ ಕೂಜಿನ ಬಜರಂಗಿ. ಇಲ್ಲಿ ಈ ಕ್ಷಣದಲ್ಲಿ ಅಕ್ಷಯ ಕುಮಾರನಾದ ನಿನ್ನನ್ನು ಕೊಲ್ಲಲು ಈ ಹನುಮನೇ ಅವತರಿಸಿದ್ದಾನೆ. ಅದೇ ಬಜರಂಗಿ. ಅಲ್ಲೋ ತಮ್ಮ, ಅಲ್ಲೋ ತಮ್ಮ, ನನ್ನ ಮಾತು ಕೇಳಪ್ಪ ಸ್ವಲ್ಪ. ಸಾಧ್ಯವಿಲ್ಲ. ನನ್ನ ಬಜರಂಗಿ ಹೆಸರು ಉಳಿಯಬೇಕಾದರೆ ಈಗ ನಿಮ್ಮ ಹೆಣ ಉರುಳಲೇಬೇಕು. ನಾನಿನ್ನು ತಡೆಯಲಾರೆ. ಹನುಮ, ನಿಲ್ಲು ಬಜರಂಗಿ, ನಿಲ್ಲು. ಹಾಗೆ ಇವನ ಮುಂದೆ ನಿನ್ನ ಕಥೆ ಹೇಳುತ್ತಾ ನಿಂತರೆ ನಿನ್ನ ಆಸೆ ಎಂದೂ ಈಡೇರೋದಿಲ್ಲ. ಈ ಗೌಡ ಮಾಡಿದ ಒಂದೊಂದು ಕುತಂತ್ರವನ್ನು ನೆನಪಿಸಿಕೊಂಡು ಒತ್ತಿ ಹರಿದುಕೋ ಈ ಸರಪಳಿಯನ್ನು, ಹೋಗು ಬಜರಂಗಿ ದೇವನನ್ನು. ಅಣ್ಣ ನೋಡು, ಹಾಗಾದರೆ ಬಜರಂಗಿ, ಏ ಬಜರಂಗಿ. ಅಣ್ಣ ಆಕ್ರೋಶ ಉಕ್ಕುತ್ತಿದೆ, ಕೂದಲು ನಿಮರುತ್ತಿದೆ. ಏ ಮಗನೇ ಬೆಟ್ಟ, ಅಣ್ಣ ಹೇಳೀಗ ಇವನನ್ನು ಯಾವ ರೀತಿ ಸೀಳಿ ಹಾಕಲಿ ಈ ಕಬ್ಬಿದ ಕೋಣವನ್ನು? ಗೌಡ್ರ ಬಿಡಿಸ್ಕೊಂಡು ಹಾಕ್ರಿ ಮಗ ಗೊಂಡ. ಬಸಪ್ಪ, ಬಲೆ ಮಗನೇ ಬೇಡ, ಬಲೆ ನನ್ನ ಮುಂದೆ ಆಟ ಆಡ್ತೀಯ ಮಗನೇ. ಬಜರಂಗಿ ಹಿಂದಕ್ಕೆ ತಗೋ ಈ ಅಸ್ತ್ರವನ್ನು. ನನ್ನ ರಾಕ್ಷಸನ ನಿನ್ನ ಮನಸ್ಸಿಗೆ ಬಂದ ಹಾಗೆ ಕೊಲ್ಲು ಈ ಕೋನೋನ. ಎಲ್ಲ ಸುಧಾಕರ್, ಎಲ್ಲ ಈಗ ನನ್ನ ಕೋಪ ಕೆರಳಿದೆ, ಆಕ್ರೋಶ ಉಕ್ಕಿದೆ. ಆ ಬಜರಂಗಿಯ ಧರ್ಮಶಕ್ತಿ ಒತ್ತಿ ಒತ್ತಿ ಹೇಳುತ್ತಿದೆ, ಇವನನ್ನು ಬೇಗನೆ ಕೊಲ್ಲೆಂದು. ಅದಕ್ಕಾಗಿ ಬೇಗನೆ ಅಪ್ಪಣೆ ಕೊಡು ಸುಧಾಕರ್. ಹಾಗಾದ್ರೆ ಬಜರಂಗಿ, ಹಾಗಾದ್ರೆ ಈ ಅಧಮನನ್ನು ಚಕ್ರವಂಶ ಮಾಡಿಕೊಳ್ಳು. ಅಪ್ಪನೆ ಸುಧಾಕರ್, ಅಪ್ಪನೆ. ಬೆಟ್ಟ, ನಿನಗಾಗಿ ನಿನ್ನ ಪ್ರಾಣಕ್ಕಾಗಿ 20 ವರ್ಷಗಳಿಂದ ಹರಿಕೆ ಹೊತ್ತು ಬಂದಿರುವೆ. ಕಪಟಿ, ನಿನ್ನಿಂದ ಅನೇಕ ವರ್ಷದಿಂದ ನನ್ನ ಕುಟುಂಬದ ವರ್ಚಸ್ವ ಹಿಂಸೆ ಅನುಭವಿಸಿದ್ದನ್ನು ಗೊತ್ತಾ ಮಗನೇ? ಈ ನಾಡಿಗೆ ದೊರೆ ಆಗಬೇಕೆಂಬ ಬಯಕೆ ಹೊತ್ತ ನನ್ನ ಮಾವನನ್ನು ಕೊಂದು ಕೈಗಳು ಇವೆ ಅಲ್ಲವೇ ಮಗನೇ? ಅಯ್ಯೋ ಬಜರಂಗಿ, ನಿನ್ನ ಮಾವನನ್ನು ಕೊಂದವನು ನಾನೇ. ನನ್ನನ್ನು ಕ್ಷಮಿಸಿ. ನನ್ನ ಪ್ರಾಣ ಭಿಕ್ಷೆ, ಪ್ರಾಣದ ಬೆಲೆ ಎಷ್ಟು ಅಂತ ಈಗ ಗೊತ್ತಾಯ್ತಾ ಸಾಹುಕಾರ ನಿನಗೆ? ಹೊರೆಯಿಂದ ಹೊರ ಬಂದ ಕ್ಷತ್ರಿಯನ ಖಡ್ಗಕ್ಕೆ ರಕ್ತ ಬೇಕೆಂಬಂತೆ ಈ ಬಜರಂಗಿಯ ವಸ್ತ್ರಕ್ಕೆ ನಿನ್ನ ರಕ್ತವೇ ಬೇಕಾಗಿದೆ. ನನ್ನ ಮಾವನನ್ನು ಕೊಂದ ಕೈಗಳು ಇವೆ ಅಲ್ಲವೇ ಮಗನೇ? ಅಮ್ಮ ಎನ್ನುವ ಶಬ್ದ ಪದದ ಅರ್ಥ ಈಗ ಗೊತ್ತಾಯ್ತು ನಿನಗೆ. ನಿನ್ನೆ ನನ್ನ ತಂದೆ ಸತ್ತಾಗ ನನ್ನ ತಾಯಿಗೆ ಎಷ್ಟು ನೋವಾಗಿರಬೇಕು. ಸತ್ತು 15 ದಿನದಲ್ಲಿ ಹೆತ್ತ ಮಗನ ಕನಸಿನಲ್ಲಿ ಹೇಳಿ ಹೋದಳು, ಆ ನಿನ್ನ ನೀಚನಾದ ನಿನ್ನನ್ನು ಕೊಲ್ಲಲು. ಇನ್ಸ್ಪೆಕ್ಟರ್, ನಿಮ್ಮ ತಮ್ಮಯ್ಯ ಅಂತೀರಿ, ನನ್ನ ಕ್ಷಮಿಸಿ ಬಿಡಿ ಇನ್ಸ್ಪೆಕ್ಟರ್, ಕ್ಷಮಿಸಿ ಬಿಡಿ. ಸಾಧ್ಯವಿಲ್ಲ. ನಿನ್ನ ಮಾತು ಕೇಳಿ ನನ್ನ ಮಾವಂದರನ್ನು ಹೊರಗೆ ಹಾಕಿದೆ. ತಂಗಿಗೆ ಬೇದೆ. ಬಜರಂಗಿ ಹಳ್ಳಿ ಹುಡುಗನಾದರೂ ಬೆಳ್ಳಿ ಕಡಗ ಎಲ್ಲ ಸುಳ್ಳು ಕೇಸನ್ನು ಹಾಕಿ ನಿನ್ನ ಮಾತು ಕೇಳಿ ಒಳಗೆ ಹಾಕಿದೆ. ಸತಿ ಸಾವಿತ್ರಿ ಅಂತೆ ಪತಿವ್ರತ ಶಿರೋಮಣಿ ಆಗಿ ನನ್ನ ಮಾನವರಿಗೆಲ್ಲ ದೇವತೆ ಅಂತಿರುವ ನನ್ನ ಅತ್ತಿಗೆ ಮೈ ಮೇಲೆ ನನ್ನ ಅತ್ತಿಗೆ ಸೀರೆ ಎಳೆದ ಕೈಗಳು ಇವೆ ಅಲ್ಲವೇ ಮಗನೇ?
ಕಾಲದಲ್ಲಿ ಶಾಲಾ ಶಿಕ್ಷಕ ಶೀಲ ಕೆಡಿಸಿದ ಬುದ್ಧಿ ಇದೆ ಅಲ್ಲವೇನಲ್ಲಿ ಮಗನೇ. ಗಂಡನೇ ಗರತಿಯರ ನಾಡೆಂದು ಗಂಡೆಗೆ ತಟ್ಟಿ ನಮ್ಮ ನಾಡಿನಲ್ಲಿ ಅನೇಕ ಗರ್ತಿಯರ ಮಾಂಗಲ್ಯ ಹರಿದು ನನ್ನ ಮಾವನನ್ನು ಬಂದ ಇವೇ ಅಲ್ಲವೇ ಮಗನೇ? ಏಕೆ ಗೊತ್ತಾ? ನನಗಂತೂ ಒಂದು ತಿಳಿಲಿಲ್ಲಮ್ಮ. ಅದು ನಿನಗೆ ಹೇಗೆ ಗೊತ್ತಾಗುತ್ತೆ ಮೂರ್ಖ? ಅನೇಕ ವರ್ಷದಿಂದ ಈ ಬೆಟ್ಟಪ್ಪಗೆ ಏನೆಲ್ಲ ಸಹಾಯ ಮಾಡಿದೆ, ಆದರೆ ಅವಳನ್ನು ಕೊಂದಿದ್ದೇ ಇವನು. ಹಲೋ ಮೋಸ ಬೆಟ್ಟಗಾರ, ತಲೆಮಾರಿಯಲ್ಲಿ ನಿಂತು ನನಗೆ ಮೋಸ ಮಾಡಿದೀಯಾ ಬೆಟ್ಟ? ನಿನ್ನನ್ನು ಏನು ಮಾಡಲಿ? ಏನು ಮಾಡ್ತಿ ಅಂತ ಕೇಳ್ತಿಯಲ್ಲೋ ಬಸಪ್ಪ? ತಗೋ ಈ ಪುಸ್ತಕ. ಹಾಕುವ ಮಗನಿಗೆ ಒಂದನ್ನು. ಬಿಡ್ರಿ